ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮಧ್ಯಾಹ್ನ 3:40ಕ್ಕೆ ವಿಮಾನ ನಿಲ್ದಾಣದಲ್ಲಿ ಕಾಣಿಸಿಕೊಂಡಿದ್ದಾರೆ. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ, ಕೆಂಪೇಗೌಡ ವಿಮಾನ ನಿಲ್ದಾಣ, ಅಲ್ಲಿ ಕಾಣಿಸಿಕೊಂಡಿರುವಂಥದ್ದು ಡಿಕೆ ಶಿವಕುಮಾರ್. ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಈ ಒಂದು ವಿಚಾರ. ಯಾಕಂದ್ರೆ ಬೆಂಗಳೂರಿನಿಂದ ದೆಹಲಿಗೆ ಮತ್ತೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಡಿಕೆ ಶಿವಕುಮಾರ್. ಇಂದು ಮಧ್ಯಾಹ್ನ 3:40 ಸರಿಯಾಗಿ ವಿಮಾನ ನಿಲ್ದಾಣದಲ್ಲಿ ಕಾಣಿಸಿಕೊಂಡಿದ್ದಾರೆ. AI 2511 ವಿಮಾನದಲ್ಲಿ ದೆಹಲಿಗೆ ಆರಲಿದ್ದಾರೆ ಸಿಎಂ. ಈಗಾಗಲೇ ಹೋಗಿದ್ದಾರೆ. ಆಕ್ಚುಲಿ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಡಿಕೆ ಶಿವಕುಮಾರ್ ಕಾಣಿಸಿಕೊಂಡಿದ್ದಾರೆ. ಟೆನ್ಷನ್ನಲ್ಲಿದೆ. ಮಾಧ್ಯಮಗಳಿಗೆ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಗಳನ್ನು ನೀಡದೆ ಹೋಗಿರುವಂಥದ್ದು. ದೇವನಹಳ್ಳಿ ಸಮೀಪದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಡಿಕೆ ಶಿವಕುಮಾರ್ ಕಾಣಿಸ್ಕೊಂಡಿದ್ದಾರೆ. ಹಿಂದೆ ಕೂಡ ಹೋಗಿ ಬಂದಿದ್ರು. ಅವಾಗ ಏನಾಯ್ತು ಅಂತ ಗೊತ್ತಿಲ್ಲ. ನಾನು ಅನೇಕ ಬಾರಿ ಹೋಗ್ತಾ ಇರ್ತೀನಿ. ಬೇರೆ ಬೇರೆ ತುಂಬ ಕಾರಣಗಳಿರುತ್ತೆ. ಬರೀ ರಾಜಕೀಯ ಕಾರಣಕ್ಕಾಗಿ ನಾನು ದೆಹಲಿಗೆ ಹೋಗ್ತೀನಿ ಅಂತ ಅನ್ಕೋಬೇಡಿ. ಏನು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ವಿಚಾರ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳು ಕೂಡ ಇರುತ್ತೆ. ಹೀಗಾಗಿ ಪ್ರತಿ ಬಾರಿಯೂ ಕೂಡ ನೀವು ಏನೋ ಒಂದು ಲೆಕ್ಕಾಚಾರ, ರಾಜಕೀಯ ಲೆಕ್ಕಾಚಾರಗಳನ್ನು ಹಾಕೋದು ಬೇಡ. ಯಾಕಂದರೆ ಈಗ ಸದ್ಯದಲ್ಲಿ ಇರುವಂಥದ್ದು ಏನು ಅಂತಂದರೆ, ಕಾಂಗ್ರೆಸ್ನಲ್ಲಿರುವಂತಹ ವಿಚಾರ ಮುಖ್ಯವಾದದ್ದು ಅಂತಂದರೆ ಅದು CM ಬದಲಾವಣೆ ವಿಚಾರ ಮತ್ತು ಸಚಿವ ಸಂಪುಟ ಪುನರ್ರಚನೆ ವಿಚಾರ. ಇನ್ನು CM ಬದಲಾವಣೆ ವಿಚಾರದಲ್ಲಿ ಮುಖ್ಯವಾಗಿ ಡಿಕೆ ಶಿವಕುಮಾರ್ ಅವರ ಮಾತು ಯಾಕೆ ಕೇಳಿ ಬರುತ್ತೆ ಅಂದರೆ, ಅವರು CM ಆಗಬೇಕಂತ ಕೂತಿದ್ದಾರೆ. ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಅವರು ಆಗ್ತಾರೆ ಅಂತ. ಇವರು ಕೂಡ ಆ ಆಸೆ ಇದೆ. ಎಲ್ಲ ಒಂದು ಕಡೆ ಅವರು ಹೈಕಮಾಂಡ್ ಹೇಳಿದ ನಿರ್ಧಾರಕ್ಕೆ ಬದ್ಧನಾಗಿರ್ತೀನಿ ಅಂತ ಹೇಳಿದರು. ಆದರೆ ಈಗ ಮತ್ತೆ ದೆಹಲಿಗೆ ಹೋಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಭಾರಿ ಕುತೂಹಲ ಮೂಡಿಸಿದೆ. AI 2511 ವಿಮಾನ ನಿಲ್ದಾಣದಲ್ಲಿ ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಿರುವಂಥದ್ದು. ಹಾಗಾದರೆ ನಿಜಕ್ಕೂ ಕೂಡ ಯಾವ ಕಾರಣಕ್ಕಾಗಿ ಹೋಗಿದ್ದಾರೆ, ಏನು ಮಾತನಾಡ್ತಾರೆ, ಯಾರನ್ನ ಮಾತನಾಡಿಸ್ತಾರೆ, ಹೈಕಮಾಂಡ್ ನಾಯಕರು ಯಾರು ಕೈಗೆ ಸಿಗ್ತಾರೆ, ಯಾರನ್ನ ಭೇಟಿ ಆಗ್ತಾರೆ ಗೊತ್ತಿಲ್ಲ. ಯಾಕಂದರೆ ಒಂದು ಕಡೆ ಹೈಕಮಾಂಡ್ ಹೇಳಿದೆ, ACC ಹೇಳಿದೆ, ನೋಡಿ ಬಿಹಾರ ಚುನಾವಣೆ ಆಗೋ ತನಕ ಯಾರೂ ಕೂಡ ಕರ್ನಾಟಕದ ನಾಯಕರುಗಳು ಬರಬೇಡಿ, ರಾಜಕಾರಣಿಗಳು ಬರಬೇಡಿ, ಕಾಂಗ್ರೆಸ್ ನಾಯಕರು ಅಂತ ಹೇಳಿದೆ ಸ್ಪಷ್ಟವಾಗಿ. ಹೀಗಿರುವಾಗ ಡಿಕೆ ಶಿವಕುಮಾರ್ ಕೆಲವೊಂದು ಕಾರಣಗಳನ್ನು ಇಟ್ಟುಕೊಂಡು, ಪ್ರಬಲವಾದ ಕಾರಣಗಳಂತ ಹೇಳ್ಬೋದು, ಏನೋ ಒಂದು ವಿಚಾರಗಳಿದೆ. ಹೀಗಾಗಿ ಆ ವಿಚಾರವಾಗಿ ದೆಹಲಿಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಭಾರಿ ಕುತೂಹಲ ಉಂಟಾಗ್ತಾ ಇದೆ ಈ ಒಂದು ವಿಚಾರವಾಗಿ. ಡಿಕೆ ಶಿವಕುಮಾರ್ ಅವರು ಯಾಕೆ ವಿಮಾನ ನಿಲ್ದಾಣ ಅಂದರೆ ಯಾಕೆ ದೆಹಲಿಗೆ ಹೋಗಿದ್ದಾರೆ, ಏನು ವಿಚಾರ ಅಂತ ಗೊತ್ತಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಈ ಒಂದು ವಿಚಾರ. ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಎನ್ನುವಂತಹ ಒಂದು ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.